ನೋಡಿ, ಈಗ ಜನಸಾಮಾನ್ಯರಿಗೆ ಗ್ಯಾಸ್ನ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಬಳಿಕ ಗೃಹ ಬಳಕೆ ಸಿಲಿಂಡರ್ಗೂ ಸರಿದಿ ಬರ್ತಾ ಇದೆ. ಬುಕ್ಕಿಂಗ್ ಆಗ್ತಾ ಇಲ್ಲ. ಡೊಮೆಸ್ಟಿಕ್ LPG ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಆಗದೆ ಜನರು ಪರದಾಡ್ತಾ ಇದ್ದಾರೆ. ಸಂಜೆ ತನಕ ಆನ್ಲೈನ್ನಲ್ಲಿ ಸಿಲಿಂಡರ್ ಬುಕ್ ಆಗುತ್ತೆ, ಆದರೆ ಸಂಜೆ ಮೇಲೆ ಸಿಲಿಂಡರ್ಗಳು ಬುಕ್ ಆಗದೆ ಪರದಾಡಬೇಕಾಗತ್ತೆ. ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿದ್ರೆ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ, ಸಿಲಿಂಡರ್ ಸ್ಟಾಕ್ ಇಲ್ಲ ಅನ್ನೋ ಉತ್ತರ ಬರ್ತಾ ಇದೆ. ನಿಧಾನವಾಗಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೂ ಕೂಡ ಸಮಸ್ಯೆ ಬಂತ. ಹಾಗಾದ್ರೆ ನಾವು ಇಲ್ಲಿವರೆಗೂ ಏನು ಹೇಳ್ತಾ ಇದ್ವಿ ಹೇಳಿ? ಮನೆಯಲ್ಲಿ ಗ್ಯಾಸ್ ಯೂಸ್ ಮಾಡೋದಕ್ಕೆ ಏನೂ ಸಮಸ್ಯೆ ಆಗಲ್ಲ, ನಮ್ಮಲ್ಲೇ ಉತ್ಪತ್ತಿ ಆಗತ್ತೆ ಇಷ್ಟು ಪರ್ಸೆಂಟು. ಸೊ ಹಾಗಾಗಿ ಗೃಹ ಬಳಕೆಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಅದ್ಯಾಕೋ ಬುಕ್ಕಿಂಗಿಗೆ ಅಂತ ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡ್ತಾ ಇಲ್ಲ, ನೆಟ್ಟಿಗೆ ಆನ್ಸರೇ ಮಾಡ್ತಾ ಇಲ್ಲ. ಹಾಗಿದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಮೇಲೂ ಸಮಸ್ಯೆ ಆಗ್ತಾ ಇದೆಯಾ? ಈಗಾಗಲೇ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಲಾಗಿದೆ. LOC ಕನಿಷ್ಠ 25 ದಿನ ಕಾಯಬೇಕು ಅಂತ ಸೂಚಿಸಲಾಗಿದೆ. ಸೊ ಈ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಬಹುದಾ? ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಮನೇಲಿ ಇನ್ನೇನು ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ ಜನ ಹುಡುಕೋ ಪರಿಸ್ಥಿತಿ ಬಂದಿದೆ. ನೋಡಿ, ಮನೆಯಲ್ಲಿ ಗೃಹ ಬಳಕೆಗೆ ಗ್ಯಾಸ್ ಬಳಕೆಗೆ ಏನು ಸಮಸ್ಯೆಗಿಲ್ಲ, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಒಂದು ರೂಲ್ಸ್ ತಂದಿದ್ರು, 21 ದಿನ ಏನೋ ಫಸ್ಟಿಗೆ ಹೇಳಿದ್ರು, ಅದಾದಮೇಲೆ 25 ದಿನ ನೀವು ಗ್ಯಾಸ್ ಆರ್ಡರ್ ಮಾಡಬೇಕು, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ಈ ಹಿಂದಿಂದು ಬುಕ್ಕಿಂಗ್ ಮಾಡಿ 25 ಡೇಸ್ ಆಗಿರಬೇಕು, ಆ ಗ್ಯಾಪ್ ಇರಬೇಕು, ಆಮೇಲೆ ಆರ್ಡ್ರ್ ಮಾಡಿ ಅಂತ. ಈಗ 25 ಡೇಸ್ ಬಿಟ್ಟು ಯಾಕೋ ಕಾಲ್ ಮಾಡಿದ್ರೆ ನೆಟ್ಟಿಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ. ಇದು ನಿಜವಾಗ್ಲೂ ಗೃಹ ಬಳಕೆಯ ಗ್ಯಾಸ್ ಮೇಲೂ ಪರಿಣಾಮ ಬೀರಿದೆಯೋ ಅಥವಾ ಇಲ್ಲೂ ಇನ್ನೇನಾದರೂ ಟ್ರಿಕ್ಸು, ಲಾಭಿ ಈ ಥರದ್ದು ಏನಾದರೂ ನಡೀತಾ ಇದೆಯಾ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ಹಂಗೆ ಒಂದು ವೇಳೆಗೆ ಏನಾದರೂ ನಿಮಗೆ ಮನೆಯ ಬಳಕೆಯ ಗ್ಯಾಸ್ಗಳು ಸಿಗಲ್ಲ, ಅದಕ್ಕೂ ಕೂಡ ಸಮಸ್ಯೆ ಆಗುತ್ತೆ, ಅದಕ್ಕೂ ಅಭಾವ ಆಗುತ್ತೆ ಅಂತಂದರೆ ತೀರಾ ಸಮಸ್ಯೆ ಆಗುತ್ತೆ. ಈ ಕಡೆ ಹೋಟೆಲ್ ಇಲ್ಲ, ಹಾಸ್ಟೆಲ್ ಇಲ್ಲ, PG ಇಲ್ಲ, ಮತ್ತು ದೇವಸ್ಥಾನಗಳಲ್ಲಿ ಉಚಿತ ಇಲ್ಲ, ಜೊತೆಗೆ ಮನೇಲೂ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಆಲ್ರೆಡಿ ಕೆಲವರು 2-3 ಬುಕ್ಕಿಂಗ್ ಮಾಡ್ಕೊಬಿಡೋಣ ಅಂತ ಹೊರಟು ಬಿಟ್ಟಿದ್ರು. ಯಾಕೆ ಬೇಕ್ರಿ ಖಾಲಿ ಆದರೆ ಮತ್ತೆ ಅಂತ. ಅದು ಕೂಡ ಸಮಸ್ಯೆನೇ. ನಿಮಗೊಂದು ಬೇಕಾ, ಒಂದು ತಗೊಳ್ಳಿ, ಇಲ್ಲ 4 ಇಟ್ಕೊಬಿಡೋಣ, ಇನ್ನೊಂದು 6 ತಿಂಗಳು ಯುದ್ಧ ನಡೆದ್ರು ನಮಗೇನು ಸಮಸ್ಯೆ ಆಗಬಾರ್ದು. ಇದು ಅತಿ ಆಗ್ಬಿಡುತ್ತೆ, ಆಗ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಸಚಿವರು ಅದನ್ನೇ ಹೇಳಿದ್ದು, ಸ್ವಲ್ಪ ಲಿಮಿಟಾಗಿ ಗ್ಯಾಸನ್ನು ಬಳಕೆ ಮಾಡ್ಕೊಳ್ಳಿ ಅಂತ. ನಾವು ನೀರಿಗೆಲ್ಲ ಹೇಳ್ತಾ ಇದ್ವಲ್ಲ, ಅಭಾವ ಇದೆ, ಹಿತವಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತ. ಸೊ ಈಗ ಗ್ಯಾಸ್ದು ಕತೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪರಿಸ್ಥಿತಿಯನ್ನು. ಯಾವ ಥರದ್ದು ಪರಿಸ್ಥಿತಿ ಇದೆ? ಯುದ್ಧದ ವಾತಾವರಣ ಇದೆ, ದೇಶದಾದ್ಯಂತ ಈ ಥರದ ಸಮಸ್ಯೆ ಇದೆ. ನಾವು ಹೆಂಗೆ ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ, ನಮ್ಮ ಪಾತ್ರ ಏನು ಒಬ್ಬ ಪ್ರಜೆಯಾಗಿ, ಒಬ್ಬ ನಾಗರಿಕನಾಗಿ. ಸೊ ಅಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ಎಲ್ರಿಗೂ ಅನುಕೂಲ. ಈಗ ಸಮಸ್ಯೆ ಆಗ್ತಾ ಇದೆಯಂತೆ, ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ಸಂಕಷ್ಟಿಗೆ ಎದುರಾಗ್ತಾ ಇದೆ ಅಂತ. ನೋಡಿ, ಇದು ಒಂದು ಮೆಸೇಜ್ ಏನಾದರೂ ಸ್ಪ್ರೆಡ್ ಆಯಿತು ಅಂತಂದರೆ ಎಲ್ಲ ಮನೆ ಬಿಟ್ಟು ಕ್ಯೂ ನಿಂತ್ಕೊಬಿಡ್ತಾರೆ, ಗ್ಯಾಸ್ ಬೇಕು ಅಂತ. ಸೊ ಹಾಗಾಗಿ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ, ಅಥವಾ ಸಮಸ್ಯೆನ ನೀವೇ ಮೈ ಮೇಲೆ ಹೇಳ್ಕೊಳ್ಬೇಡಿ. ಏನಿದೆ ವಿಚಾರ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. 25 ದಿನ ಆಗಿದೆಯಾ ನೀವು ನಿಮ್ಮ ಗ್ಯಾಸ್ನ ಆರ್ಡರ್ ಮಾಡಿ, ಬುಕ್ ಮಾಡಿ. ಆ 25 ಡೇಸ್ ಆಗಿದ್ದರೆ ನಿಮ್ಮ ಗ್ಯಾಸ್ ಖಾಲಿ ಆಗಿದೆ ಅಂದರೆ ಮತ್ತೆ ಬುಕ್ ಮಾಡಿ. ಸ್ವಲ್ಪ ತಡವಾಗಿ ಪ್ರತಿಕ್ರಿಯೆ ಸಿಗಬಹುದು ಏನೋ, ಯಾಕೆ ಅಂತಂದರೆ ಎಲ್ಲ ಕಡೆಯಲ್ಲೂ ಸಮಸ್ಯೆ ಉದ್ಭವ ಆಗಿರೋದ್ರಿಂದ ಸ್ವಲ್ಪ ಅವ್ರುಗಳಿಗೂ ಕೂಡ ಕನ್ಫ್ಯೂಷನ್ಸ್ ಇರಬಹುದೇನೋ. ಆತಂಕಕ್ಕೆ ಒಳಗಾಗಬೇಡಿ, ಗಾಬರಿ ಬೀಳಬೇಡಿ, ಮುಗಿ ಬೀಳಕ್ಕೆ ಹೋಗಬೇಡಿ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ನಿಖರವಾಗಿ ಮಾಹಿತಿ ಏನಿದೆ ನೋಡೋಣ. ಆನ್ಲೈನಲ್ಲಿ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ ಅಂತ ಕೆಲವ್ರು ಹೇಳ್ತಾ ಇರೋದು, ಸಂಜೆ ಮೇಲಂತೂ ಬುಕ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಂತ ಕೆಲವ್ರು ಹೇಳ್ತಾ ಇರೋದು, ಬುಕ್ ಮಾಡೋದಕ್ಕೆ ನಾವು ಕಾಲ್ ಮಾಡಿದ್ರು ನೆಟ್ಟಿಗೆ ರೆಸ್ಪಾನ್ಸ್ ಇಲ್ಲ ಅಂತ ಕೆಲವ್ರು ಹೇಳ್ತಾ ಇರೋದು, ಸಿಗ್ತಾನೆ ಇಲ್ಲ, ಸಿಗಲ್ವಂತೆ, ನಾಳೆಯಿಂದನೇ ಸಿಗಲ್ವಂತೆ, ಮನೇಲೂ ಗ್ಯಾಸ್ ಖಾಲಿ, ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ, ಹೋಟೆಲಿಗೆ ಹೋಗೋಕ್ಕಾಗಲ್ಲ, ಏನು ಮಾಡೋದು, ಊರಿಗೆ ಹೋಗ್ಬಿಡೋಣ. ಇದಕ್ಕೆ ತಕ್ಕಂತೆಗೆ ಮೀಟಿಂಗ್ಸ್ಗಳಾಗ್ತಾ ಇದೆ, ಸಮಸ್ಯೆಗಳಿಗೇನು ಅದನ್ನು ಬಗೆಹರಿಸೋಕ್ಕೆ ನೋಡ್ತಾ ಇದ್ದಾರೆ. ಹಂತವಾಗಿ ನಾವು ಹೆಂಗೆ ಇದನ್ನು ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ಯೋಚಿಸ್ತಾ ಇದ್ದಾರೆ. ಆತಂಕಕ್ಕೆ ಒಳಗಾಗಬೇಡಿ. ಬುಕ್ಕಿಂಗ್ ಆಗ್ತಿಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಏನು ಪ್ರಾಬ್ಲಮ್, ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಗಮನ ಕೊಡಬೇಕಾಗತ್ತೆ ಅದ್ರ ಬಗ್ಗೆ. ಸೊ ಇದಕ್ಕೆ ಡೀಟೇಲ್ಸಾಗಿ ನೋಡೋಣ, ಏನೇನು ಸಮಸ್ಯೆ ಆಗ್ತಿದೆ, ಯಾಕೆ, ಏನು, ಎತ್ತ ಅಂತ.